ಸೊ ನೀವು ನಿಮ್ಮ ಐಫೋನಲ್ಲಿ 2 ಸಿಮ್ ಯೂಸ್ ಮಾಡ್ತಾ ಇದ್ದರೆ ಸಿಮ್ಮನ್ನು ಚೂಸ್ ಮಾಡಿ ಹೇಗೆ ಕಾಲ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಯಾರಾದರೂ ಹೊಸ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಕಾಲ್ ಡಯಲ್ ಪ್ಯಾಡ್ಗೆ ಹೋಗ್ತೀರಾ, ಜಸ್ಟ್ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ನಂಬರು. ಸೊ ಡಯಲ್ ಮಾಡ್ತೀರಾ. ಕರೆ ಮಾಡಲು ನಿಮ್ಮ ಬಳಿ ಮಾನ್ಯವಾಗಿರುವ ರೀಚಾರ್ಜ್ ಪ್ಲಾನ್ಸ್ ಲಭ್ಯವಿಲ್ಲ. ಸೊ ಈ ರೀತಿಯಾಗಿ ಹೇಳುತ್ತೆ. ಸೊ ಯಾಕಂದರೆ ಒಂದು ಸಿಮ್ಮಲ್ಲಿ ರೀಚಾರ್ಜ್ ಇದೆ, ಒಂದು ಸಿಮ್ಮಲ್ಲಿ ರೀಚಾರ್ಜ್ ಇಲ್ಲ. ಸೊ ರೀಚಾರ್ಜ್ ಇಲ್ಲದಿರುವಂತಹ ಸಿಮ್ಮಿಂದ ಕಾಲ್ ಹೋಗ್ತಾ ಇದೆ. ಸೊ ಹಾಗಾಗಿ ಆ ರೀತಿ ಬರ್ತಾ ಇದೆ. ಸೊ ಹಾಗಿದ್ರೆ ರೀಚಾರ್ಜ್ ಇರುವಂತಹ ಸಿಮ್ಮನ್ನು ಸೆಲೆಕ್ಟ್ ಮಾಡಿ ಹೇಗೆ ಕಾಲ್ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಈಗ ನಿಮಗೆ ನಂಬರ್ ಡಿಸ್ಪ್ಲೇ ಆಗಿದೆಯಲ್ಲ, ಈಗ ಆ ನಂಬರ್ ಮೇಲೆ ಇನ್ಫಾರ್ಮೇಷನ್ ಅಂತ ಇದೆ. ಸೊ ರೌಂಡ್ ಮಾರ್ಕಲ್ಲಿ ಒಳಗಡೆ ಐ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಫೋನ್ ನಂಬರು. ನಿಮಗೆ ಕಾಣ್ತಾ ಇರ್ಬೋದು ಆಲ್ವೇಸ್ ಯೂಸ್ P1 ಅಂತ ಇದೆ. ಸೊ ಈಗ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಜಸ್ಟ್ ಆ ಪ್ರೈಮರಿ ಅಂತ ಇದೆಯಲ್ಲ, ಅಲ್ಲಿ ಒಂದ್ಸಲಿ ಟ್ಯಾಪ್ ಮಾಡಿ. ಈಗ ಡಿಸ್ಪ್ಲೇ ಆಗುತ್ತೆ ನೋಡಿ, ಲಾಸ್ಟ್ ಯೂಸ್ಡ್ ಯಾವ ಸಿಮ್ಮಿಂದ ಸೆಲೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ನೋಡಿ, ರೀಚಾರ್ಜ್ ಖಾಲಿ ಆಗಿರುತ್ತಲ್ವ, ಸೊ ಆ ಸಿಮ್ ಸೆಲೆಕ್ಟ್ ಆಗಿದ್ದರೆ ಸೊ ಅದು ಕಾಲ್ ಹೋಗ್ತಾ ಇರಲ್ಲ. ಸೊ ಈಗ ನಾವು ಬದಲು ಮಾಡಬೇಕಂದ್ರೆ ಚೇಂಜ್ ಮಾಡ್ಕೋಬೇಕು. ರೀಚಾರ್ಜ್ ಇರುವಂತಹ ಸಿಮ್ಮನ್ನು ಸಿಮ್ಮಿಂದ ಕಾಲು ಹೋಗೋ ಹಾಗೆ ಚೇಂಜ್ ಮಾಡೋದು ಹೇಗೆ ಅಂದರೆ, ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಟಿಕ್ ಮಾರ್ಕ್ ಇದೆಯಲ್ಲ, ಅದನ್ನು ಸೊ ನೀವು ರೀಚಾರ್ಜ್ ಇರುವಂತಹ ಸಿಮ್ಮನ್ನು ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿ, ನಂಬರ್ ಮೇಲೆ. ಸೊ ಅದು ಸೆಲೆಕ್ಟ್ ಆಗುತ್ತೆ ಈ ರೀತಿಯಾಗಿ. ಜಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೀವು ಕಾಲ್ ಮಾಡಿ. ಸೊ ಬ್ಯಾಕ್ ಹೋಗಿ ಕಂಪ್ಲೀಟಾಗಿ ಏರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಹೋಗುತ್ತೆ. ಸೊ ಈಗ ನೀವು ಕಾಲ್ ಮಾಡ್ಬೋದು. ನೋಡಿ, ಈಗ ಕಾಲ್ ಮಾಡ್ತೀನಿ, ಡೈರೆಕ್ಟಾಗಿ ಕಾಲ್ ಹೋಗುತ್ತೆ. ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ನೋಡಿ, ಈಗ ಕಂಪ್ಲೀಟಾಗಿ ರಿಂಗ್ ಆಗ್ತಾ ಇದೆ. ಈ ರೀತಿಯಾಗಿ ನೀವು ಕಾಲನ್ನು ಸೆಟ್ ಮಾಡ್ಕೋಬೋದು ಪ್ರೈಮರಿ ಸೆಕೆಂಡರಿ ಸಿಮ್ಗೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹಾಗೆ ಯಾರಾದರೂ ಹೊಸ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.